ಗುರು ನಮನಕ್ಕೆ ಏನು ಹೋಗಿದ್ದೇವಲ್ಪ ಈ ವರ್ಷ ಸಂಕಲ್ಪ ಮಾಡಿ ಹೋಗೋನು 4-5 ಗಿಡಗಳು ಹಚ್ಕೊಳ್ಳೋನು ಹೊಲದಾಗ. ಸಾಧ್ಯದ್ರ ಊರಾಗ ಯುವಕರು ಊರಿಗೊಂದು ವನ, ಶಾಲೆಗೊಂದು ವನ, ನಮ್ಮ ಮನ್ಯಾಗ ಕನಿಷ್ಠ ನಮ್ಮ ಹೊಲದಾಗ ಒಂದು 5ರಿಂದ 10 ಗಿಡ ಹಚ್ಕೊಳ್ಳು. ನೀವು ಹೂ ಅನ್ರಿ, ನಾ 1 ಕೋಟಿ ಗಿಡಗಳನ್ನು ಪುಕ್ಕಟೆ ಕೊಡಕ್ ತಯಾರದಿ. ನಿಮ್ಗೆ 1 ಕೋಟಿ ಹಚ್ಚಲಿಲ್ಲ ಅಂದ್ರೆ 10 ಕೋಟಿ ವಸೂಲು ಮಾಡ್ತೀನಿ. ಒಬ್ಬನು ಬಿಡುದಿಲ್ಲ, ಇನ್ನೊಂದು. ಅವು ಬದುಕಲಿಲ್ಲ ಅಂತಂದ್ರ ಒತ್ತವದ್ದು ವಸೂಲು ಮಾಡ್ತೀನಿ. ಮತ್ತೆ ಬಿಡು ಪೈಕಿ ಅಲ್ಲ. ಇವು ಸ್ವಾಮಿಗಳು ಅಂದ ಕೂಡಲೇ ಭಾಳ ಮೆತ್ತಗ ಅಪ್ಪಗಳು ಶಿಷ್ಯರದಾರ, ಭಾಳ ಮೆತ್ತಗ ನನ್ನ ಹಿಂಗ ಬೆಳೆಸ್ಯಾರ ಅವರು. ಒತ್ತವದ್ದು ವಸೂಲು ಮಾಡವನ. ಅದಕ್ಕ ಯವ್ವ ನೀವೆಲ್ಲರೂ ಮನ್ಯಾಗ ಹಚ್ಚ್ರಿ. ನೀವೇನು ಬಂದಿರಲ್ಪ ಹಳ್ಳಿಯವರು ಎಲ್ಲ ಡೂಪ್ಲಿಕೇಟ್ ಕೃಷಿಕರು, ಒಕ್ಕಲಿಗರು. ಡೂಪ್ಲಿಕೇಟ್ ಅಂದ್ರೇನು? ಪಟ್ಪಟ್ಟಿ ಮ್ಯಾಗ ಕುಂದಿರ್ತಾವು, ಬದುವಿಂತನ ಹೋಗಿ ಅಲ್ಲಿಂದನೂ ಹೊಳ್ಳಿ ಬರ್ತಾವು. ಹೊಲ್ದಾಗ ಇಳಿದಿಲ್ಲ, ಕೆಲಸ ಮಾಡುವುದಿಲ್ಲ. ಬಂದು ಮತ್ತೆ ಬಿಜಾಪುರದಾಗ ಹಿಂಗಿಟ್ಟು ತಿರುಗಿ ಚಾ ಕುಡ್ದು ಒಂದಿಟ್ಟು ಊಸಿ ಗೀಸಿ ಏನು ಹಚ್ಚೋದಿತ್ತಂದ್ರೆ ಹಚ್ಚಿ ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಝಟ್ಕ ಹೊಡ್ಕೋತಾನೆ ಮನೆಗೆ ಹೋಗಿರ್ಬೇಕು. ಇಲ್ಲಿ ಬಂದವ್ರು ಆ ಮಾತಲ್ಲ, ನಾವು ಉಳ್ದ ಆ ಮಂದಿ ಇಲ್ಲಿ ಬರಾಕ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ತಾವು ರೈತರು ಅಪಗಳಿಗೆ ಹಿಡಿಸ್ತಿತ್ತು. ನಾವೆಲ್ಲರ ಆಶ್ರಮ ಕಟ್ತೀವಿ ಅಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ ಆಶ್ರಮ ಹಿಂದಗಡೆ ಕಟ್ಟಕ್ಕಂತ್ರಿ, ಮೊದಲು ವನ ತಯಾರು ಮಾಡ್ರಿ ಅಂತ. ಅವನ್ ಮಾಡ್ಬೇಕು. ಆಮೇಲೆ ಅಪಗಳಿಗೆ ಹಿಡಿಸೋದಂತಂದ್ರ ನಮ್ಮ ಊರನ್ ಹುಡುಗರು ದೇಶಿ ಆಟಗಳನ್ನ ಆಡ್ಬೇಕು. ನೀವೆಲ್ಲ ಊರೊಳಗೂ ವ್ಯವಸ್ಥೆ ಮಾಡಾಕತ್. ನಿಮ್ಮ ಹುಡುಗರಿಗೆ ಐತಲ್ಲ ಮೊಬೈಲ್ ಆಟ ಬಿಡಿಸ್ರಿ, ಒಂದ್ ಜರ ಗ್ರೌಂಡ್ನಾಗ ಆಡಾಕ್ ಕಳಿಸ್ರಿ. ಅವು ಇರ್ಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮೊಬೈಲ್ದಾಗ ಆಡಿಸ್ತಾವ. ತಿಳ್ಕೊರಿ ನೀವು ಪಕ್ಕ. ಅಪಗಳಿಗೆ ಹಿಡಿಸದ್ದು ನಮ್ಮ ಸಂಸ್ಕೃತಿ ಕಲೆ ಉಳಿಬೇಕು, ಬೆಳಿಬೇಕು. ಆಮ್ಯಾಗ ಅಪಗಳು ಇನ್ನೊಂದು ಮಾತು ಹೇಳ್ತಿದ್ರು, ನಮ್ಮ ದೇವರು ನಮ್ಮ ಮಂದಿರಗಳದಾವಲ್ಲ ಅವು ಚಂದಾಗಿ ಉಳಿಬೇಕು, ಸ್ವಚ್ಛಾಗಿರ್ಬೇಕು. ಆಮೇಲೆ ಶೌಚಾಲಯಗಳು ಊರಾಗ ಆಗ್ಬೇಕು ಅಂತ ಅಪ್ಪಗಳು ಹೇಳಿದ್ದು. ಒಂದೊಂದು ಊರವ್ರಿಗೆ ಅಂತರೂ ನೀವು ಶೌಚಾಲಯ ಕಟ್ಲಿಕ್ಕೆ ನಿಮ್ಮ ಊರಿಗೆ ಬರುದಿಲ್ಲ ಅಂತ ಸ್ಪಷ್ಟ ಹೇಳಿದ್ರು. ಇನ್ನು ಕೆಲವು ಜನರು ಪಶು ವಧೆ ಮಾಡ್ತಿದ್ರಂದ್ರೆ ನಿಮ್ಮ ಊರನ್ ಪಶು ವಧೆ ನಿಲ್ಸುತನ ಜೋಗುಳದವ್ರಿಗೆ ಹೇಳಿದ್ರು, ಪಶು ವಧೆ ನಿಲ್ಸುತನ ನಿಮ್ಮ ಊರಿಗೆ ಬರುದಿಲ್ಲ ನಾನು ಅಂತ. ಯಾಕಂದ್ರೆ ಅವ್ರ ಮ್ಯಾಗ ಸತ್ತಾನ ಅಷ್ಟೇ ತಪ್ಪುಗಳು. ಆಮೇಲೆ ರೋಡಿನ ಮಗಲಿ ಏನೇನ ಈ ಬ್ರಿಗೇಡ್ ಕುಂದಿರ್ತಾವಲ್ಲ ಕತ್ತಲ್ದಾಗ, ಆ ಬ್ರಿಗೇಡ್ ಈಗ ನೋಡ್ಬೇಕಾದಂಗ ಸಂಡಾಸ್ ಕೊಟ್ಟಾರ ಸರ್ಕಾರದವ್ರು, ಕಟ್ಕೊಂಡು ಕುಳ್ಳ ಕಟ್ಟಿಗೆ ಒಟ್ಟಾಕತ್ಯಾರ್ರಿ. ಅದ್ರಾಗ ನೀವು ಶಹರದವ್ರನ್ನ ಬಿಡ್ರಿ, ನಾ ಹಳ್ಳಿಯವ್ರದ್ದು ಹೇಳಾಕತ್ತೀನಿ. ಬಂದವ್ರು ಕುಳ್ಳ ಕಟ್ಟಿಗೆ ಒಟ್ಟಾಕತ್ಯಾರ. ಏನ್ ಕೆಟ್ಟ ಬೇನಾಗೈತಿ ನಿಮ್ಗೆ? ಮತ್ತ ಹೋಗಿ ರೋಡ್ ಮ್ಯಾಗ ಕೂತ್ರಪ್ಪ. ನಾವೇನು ಊರ್ ದಾಟ್ಬೇಕಾದ್ರ ಹೆಣ್ಮಕ್ಳಿದ್ರ ಎದ್ ನಿಂದಿರ್ತಾವು, ಗಂಡಸಿದ್ರ ಈ ಕಡೆಯಿಂದ ಯಾರ ಬರೋಣ ಹಿಂಗ್ ಹಿಡಿತಾವ್, ಈ ಕಡೆಯಿಂದ ಯಾರ ಹಿಂಗ್ ಹಿಡಿತಾವ. ನಾವು ನಿರ್ಲಜ್ಜರು ಏನ್ ಹೇಳುದು? ಅವು ತಾಯಂದ್ರು 4 ಸರಿ ನಿಂದಿರ್ತಾವ. ಈಗ ಒಬ್ಬ ಹೊಂಟಂದ್ರೆ ಹೇಳುದು ಕುಂದ್ರದು, ಹೇಳುದು ಕುಂದ್ರದು. ಕಡಿಗೆ ಬ್ಯಾಸತ್ತು ಅರ್ಧ ಹೊಟ್ಯಾಗ ಅರ್ಧ ಕೆಳಗ ಮನಿಗೆ ಹೊಕ್ಕ. ಅಪ್ಪಗಳು ನಾನು ಎಲ್ಲಾ ಊರಾಗ ಕರೆಸಿ ಇದನ್ನ ಹೇಳ್ರಿ, ಉಳ್ದ ಪ್ರವಚನ ಏನ್ ಮಾಡಕ್ ಹೋಗ್ಬೇಡ್ರಿ ಅಂತ ಎಷ್ಟೋ ಊರ್ ಒಳಗ ಅಪ್ಪಗಳು ಇದ್ರ ಸಲಾಗಿ ನನ್ ಕರೆಸಿ ಹೇಳಿಸ್ತಿದ್ರು. ಆಮ್ಯಾಗ ನಾವ್ ಒಂಜಾರ ಬೈ ಮನುಷ್ಯ ಅಲ್ಲ, ಬೇರೆ ಚಂದಾಗಿ ಬೇರಿ ಅಂತಿದ್ರು. ನಾ ಇಳಿದ ಕೆಳಗೆ ಹೋದ ಕೂಡಲೇ ಭಾಳ ಚಂದ ಬೇದ್ರಿ ಇವತ್ತಂತಿದ್ರು. ಉಳ್ದವ್ರಿಗೆ ಅಂತಿದ್ದಲ್ಲಿ ಹಿಂಗ, ನನಗೆ ಒಬ್ಬವಾಗ ಅದು ಸೂಟ್ ಇತ್ತು. ಊರು ಸ್ವಚ್ಛ ಇರ್ಲಿ ಅಂತಿದ್ರು ಅಪ್ಪಗಳು. ತಾಯಂದ್ರು ತಮ್ಮ ದುಃಖ ಯಾರಿಗೆ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಅವ್ರ ದುಃಖ ಗಂಡಸರು ಅರ್ಥಕೋಬೇಕು. ಇವತ್ತಿನ ತನ ನೀವು ಲೆಕ್ಕ ಹಾಕ್ರಿ, ನಾವು ಅನ್ನೋಕ್ಕಿಂತ ಮುಂಚೆ ನಮ್ಮ ಅವ್ವ ಎಂದರೆ ಉಂಡಾಳ. ನೀವು ಬೇಕಾದವ್ರು ಹೇಳ್ರಿ, ನೀವು ಹೊಸ ಬಟ್ಟೆ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮವ್ ಎಂದರೆ ಹೊಸ ಸೀರೆ ತಗೊಂಡಾಳೆ. ಎಂದೂ ತಗೊಂಡಿಲ್ಲ. ಅಷ್ಟ ಅಲ್ಲ, ನಾವು ಮೊದಲು ಎದ್ದೀವಿ, ನಮ್ಮವ್ ಹಿಂದಾಗಡೆ ಎದ್ದಾಳಂತ ಒಬ್ಬನಾರ ಹೇಳ್ರಿ ಅದ್ರೊಳಗೆ. ಬೇಕಾದವ್ರು ಹೇಳ್ರಿ, ನೀವು ಮೊದಲು ಎದ್ದಿರಪ್ಪ, ನಿಮ್ಮವ್ ಹಿಂದಾಗಡೆ ಎದ್ದಾಳ.
ನಾವು ಉಣ್ಣಕ್ಕಿಂತ ಮುಂಚೆ ನಮ್ಮವ್ವ ಉಂಡು ಕುಂತಾಳಂತ ಒಬ್ಬರ ಗಣಮಗ ತೋರಿಸ್ಯಾರ. ನಮ್ಮವ್ವ ನನ್ಕಿಂತ ಮುಂಚೆ ಊಟ ಮಾಡಿದ್ಲು ಅಂತ ಒಬ್ಬರು ಬೇಕಾದವ್ರು ಹೇಳ್ರಿ. ನಾ ಮಲಗೋ ಕುಂತ ಮುಂಚೆ ನಮ್ಮವ್ವ ಮಲ್ಕೊಂಡಿದ್ಲು ಮನ್ಯಾಗಂತ ಯಾವ ಬೇಕಾದವ್ ಹೇಳ್ರಿ ನೀವು. ಯಾರ ಮನ್ಯಾಗ ಯಾರ ಜಡ್ಡು ಬೀಳಿ ಅವ್ರವ್ವ ಅವ್ರ ಸೇವಾ ಮಾಡ್ತಾ, ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಅಕ್ಕಂಗಿಯರು, ಅವ್ರ ಅಜ್ಜಿ ಸೇವಾ ಮಾಡ್ತಾರೆ. ಆದ್ರೆ ಅವ್ರು ತಮ್ಮ ದುಃಖ ಯಾರಿಗಾರ ಹೇಳ್ಕೊಂಡ್ರ, ನಾವು ಮಾಡ್ ತಪ್ಪು ಮಾಡಿ ಹಲ್ಕಡ್ತನ ಮಾಡಿ ಬೇಯಿಸ್ಕೊಂಡ್ರೆ ನಮಗ್ ಹೊಡಿಬೇಕಾರೆ ನಮಗ್ ಅನ್ನೋದಿಲ್ಲ, ಮತ್ತ ನಮ್ಮ ಅವ್ಗ ಬೈತಾರ. ನಮಗೆ ಯಾವ ಪ್ರಶಸ್ತಿ ಬಂದ್ರೂ ಸಹಿತ ಎಷ್ಟು ಎತ್ತರಕ್ಕೆ ಏರಾಕ್ ಸಾಧ್ಯ ಇಲ್ಲ. ನಮ್ಮವ್ವ ಎತ್ಕೊಂಡ್ಲಂದ್ರೆ ಎಷ್ಟು ಎತ್ತರಕ್ಕೆ ಏರ್ತೀವಲ್ಲ ಅಷ್ಟು ಎತ್ತರಕ್ಕೆ ನಮಗೆ ದೇವ್ರ ಸಹಿತ ಏರ್ಸಕ್ ಸಾಧ್ಯ ಇಲ್ಲ. ಆ ತಾಯಿ ಸಲುವಾಗಿ ಒಂದು ಮನ್ಯಾಗ ಸಂಡಾಸ್ ಕಟ್ಟಿ ಅದ್ರ ಕುಂದರ್ಸಕ್ ಆಗೋದಿಲ್ಲ ನಿಮ್ಗ. ನಾವು ಏನಾಗೈತ್ರು ಎಲ್ಲರ ಒಯ್ದು ನಿಮ್ಮನ್ನ ಏನ್ ಮಾಡ್ಬೇಕು? ಯವ್ವ ನಿಮ್ಮ ಭಾಷೆ ಅವ್ರಿಗೆ ತಿಳಿತೈತಿ ಹೇಳ್ರಿ, ಇಲ್ಲಿದಲ್ಲ ಊರಾನು ಹೇಳ್ರಿ. ಊರಾಗೂ ಒಂದೊಂದು ಕಟ್ರಪ್ಪ, ಕಟ್ಟಿಂದ ಅದ್ರ ಕುಂದಿರ್ತ ಬರ್ರಿ. ಭಾಳ ಮಂದಿ ಕಟ್ತಾರ ಕುಂದ್ರಂಗೆ ಇಲ್ಲ. ಕುಂದಿರ್ಲಿಲ್ಲ ಅಂತಂದ್ರೆ ಊರಾನ ಹುಡುಗರು ಗ್ಯಾಂಗ್ ತಯಾರಾಗಬೇಕು, ಹೊತ್ಕೊಂಡು ಹೋಗಿ ಒಳಗೆ ಹಾಕ್ಬೇಕು, ಹಾಕಿ ದಡ ಬಡಿಬೇಕನ್ನ ಆತೋ ಇಲ್ಲ ಅಂತ ಕೇಳ್ಬೇಕು. ಆಗಿಲ್ಲ ಅನ್ನಂದ್ರೆ ಆಗ್ಲಾರ್ದ ನಿನ್ನ ಹೊರಗೆ ತೆಗಿಯಂಗಿಲ್ಲ ಅಂತ ಹೇಳ್ಬೇಕು. 8 ದಿನದಾಗ ಆಗಕ್ಕೆ ಶುರು ಆಕೈತಿ ಒಳಗ. ಮುಂದೆ ಒಣ್ಯಾನ ಹೊರಗೆ ಹುಡುಗರು ಕಂಡು ಅಂದ್ರೆ ದಡದನ ಒಳಗೆ ಹೋಗಿ ಮಾಡ್ಕೊಂಡ ಹೊರಗೆ ಬರ್ತಾನ. ಇರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ, ಅವನ್ನ ಗಾಡ್ಯಾಗ ಹಾಕೋರಿ, ಒಯ್ದು ಒಂದು 20 ಕಿಲೋಮೀಟರ್ ಚಡ್ಡಿ ಮ್ಯಾಲಿ ಪ್ಯಾಂಟ್ ಹಂಗೆ ಕಳ್ಕೊರಿ, ಬನಿಯನ್ನ ಚಡ್ಡಿ ಮ್ಯಾಗ ಬಿಟ್ಟು ಬರ್ರಿ. ಅವನ್ನ ಬಿಟ್ಟು ಬರ್ರಿ. ಅಲ್ಲಿಂದ ಬರಕ್ ಕೇಳ್ತಾರ, ಗೌಡ್ರ ಈ ಕಡೆ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ? ಸಾವ್ಕಾರ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ? ಎಲ್ಲಿ ಹೋಗುದು ಮರಯ? ಹೊರಗಡೆ ಹೋಗಿದ್ದ ತಂದು ಬಿಟ್ಟಾರ ಇಲ್ಲಿ ಹೊಂಟು ನೋಡು ಮನಿ ಕಡೆ. ಮರದಿವ್ಸ ಸಾವ್ಕಾರ ಕಟ್ಟತಾನ ಒಂದು. ಅದಕ್ಕ ನಾ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಅಪೋಳಿ ಇದು ಭಾಳ ಹಿಡಿಸ್ತಿತ್ತು. ಇದನ್ನ ಹೇಳಿಸ್ತಿದ್ರು ಅಪೋಳಿ ನಮ್ಮ ಕಡೆಯಿಂದ. ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡೋಣ, ನಮ್ಮ ಊರೊಳಗೆ ನಾವು ಸ್ವಚ್ಛತೆ ಇಟ್ಕೊಳ್ಳೋನು, ನಮ್ಮ ಊರೊಳಗೆ ಒಂದು ವನ ತಯಾರು ಮಾಡೋನು. ಅದಕ್ಕೆ ಬೇಕಂದ್ರೆ ಸಿದ್ದೇಶ್ವರ ವನ ಅಂತ ಅಪೋಳಿ ಹೆಸರಿಡೋನು ಎಲ್ಲರೂ. ಆಮ್ಯಾಗ ಇನ್ನೊಂದು ಮಾತು ಕೊನೆಯದಾಗಿ ಹೇಳ್ತೇನೆ. ನಾವು 10 ನಿಮಿಷ ಮಾತಾಡ್ಬೇಕಾಗಿತ್ತು, ಬಳತ್ ಮಾತಾಡಿದೆ. ಮತ್ತೆ ಇಷ್ಟ್ಯಾಕೆ ಮಾತಾಡಿದೆ ಅಂತ ನನಗೆ ಅನ್ನೋರು ಯಾರೂ ಇಲ್ಲಲ್ಲ. ಹಿಂಗಾಗಿ ನಾವು ಆಲ್ಮಟ್ಟಿ 10 ಜನ ಅನ್ಬೇಕು ಯಾವಾಗಾರ. ಕೊಟ್ಟಿದ್ದು ತಂದಿದ್ದು ಕೊಟ್ಟಿದ್ದು ನನ್ನ ಕೈಯಾಗಿ ಇಲ್ಲಿ ಬಂದ್ ಕೂಡ್ಲೆ ತಂದಿಟ್ರು. ಇದು 10 ನಿಮಿಷದ ಸಲಾಗಿ ಅಂತ ನನ್ಗೆ ಗೊತ್ತೈತಿ. ಯಾಕಂದ್ರೆ ರಾಜ್ಯಪಾಲರು ಅದಾರ ಅಂದ ಕೆಲವೊಂದು ಇವನ್ ಪಾಲಿಸ್ಬೇಕಾಕೈತಿ. ಅವ್ರು ರಾಜ್ಯಪಾಲರು ಯಾರು ಹೊರಗಿನವ್ರು ಅಲ್ಲಲ್ಲ, ನಮ್ಗೆ ಹೆಂಗಿನವ್ರ ಅದ. ಸುಮ್ ರಾಜ್ಯಪಾಲರು ಹತ್ತಿವ್ರಪ್ಪ, ಅವ್ರು ಇರ್ಲಿಕ್ಕಂದ್ರೆ ನಮ್ಗೆ ಹೆಂಗಿನವ್ರ. ಹಳ್ಳಿಯವ್ರು ಅದಾರ, ಜನಪ್ರತಿನಿಧಿಗಳಿದ್ರು, ಚಲೋ ಹೆಸರು ಗಳಿಸಿದ್ರು, ಭಾಳ ಕಡಿಮೆ ಅವಧಿ ಒಳಗೆ. ಅದಕ್ಕೆ ನಾ ಇಲ್ಲಿ ಹೇಳೋದು, ನಮ್ಮ ಊರೊಳಗೆ ಹೋಗಿ ನಂದು ಇನ್ನೊಂದು ಪ್ರಾರ್ಥನೆ ಏನು ಅಂದ್ರೆ, ಸಾಧ್ಯ ಇದ್ರೆ ಎಲ್ಲ ಊರುಗಳೊಳಗೂ ಒಂದೊಂದು ವನಗಳನ್ನ ನಿರ್ಮಾಣ ಮಾಡೋ ಪ್ರಯತ್ನ ಮಾಡೋನೇನು ಅಂತ. ಯುವಕ ಮಂಡಳದವ್ರು ಇರಲಿ, ಮಹಿಳಾ ಮಂಡಳದವ್ರು ಇರಲಿ, ಎಲ್ಲೇ ಜಾಗ ಸಿಗ್ಲಿ. ಎಲ್ಲಿ ಜಾಗ ಸಿಗ್ಲಿಕ್ಕಂದ್ರೆ ನಮ್ಮ ಹೊಲದಾಗ. ನಮ್ಮಲ್ಲಿ 4 ವನಗಳಿರ್ತಿದ್ವು: ಗ್ರಾಮವನ, ರಾಜವನ, ವೈದ್ಯವನ ಮತ್ತು ದೇವವನ ಅಂತ. ಆ ವನಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತೈತೆ ನೋಡ್ರಿ. ನಾ ಈ ವರ್ಷ 1 ಕೋಟಿ ರೂಪಾಯಿ ಗಿಡ ನನ್ಗೆ ಕೊಡೋರ್ದಾರ ಒಬ್ರು. ಅವು ಸಣ್ಣ ಅಲ್ಲ, ಮತ್ತೊಂದು ದೊಡ್ಡ ಗಿಡಗಳು 1 ಕೋಟಿ ಗಿಡ ಒಬ್ರು ಕೊಡೋರ್ದಾರ ನನಗೆ. ಅವು 1 ಕೋಟಿನೂ ಕಟ್ಸ. ಇದು ಅಲ್ದ ನೀವು ಎಷ್ಟು ಊರಾಗ ಎಷ್ಟು ಮಂದಿ ತಯಾರಾಗ್ತೀರಿ ಅವ್ರಿಗೆ ಬರೇ 8-9 ಸಾವಿರದಾಗ ಗೊಬ್ಬರ ಗ್ಯಾಸ್ ಬೇಕಾದಷ್ಟು ಮಂದಿ ತಯಾರಾಗ್ರಿ, ನಿಮ್ಗೆ ಎಲ್ಲರಿಗೂ ಗೊಬ್ಬರ ಗ್ಯಾಸ್ ಕೊಡಿಸ್ತಾರೆ. 40,000 ರೂಪಾಯಿದ ಗೊಬ್ಬರ ಗ್ಯಾಸ್ ಬರೇ 9,000ದಾಗ. ಏನು 400-500 ಹೆಚ್ಚು ಕಡಿಮೆ. ಎಷ್ಟು 1000 ಹಳ್ಳಿ ತಯಾರಾಗ್ರಿ, 1000 ಹಳ್ಳಿ ಕೊಡೋದೊಂದು ಕೆಪಾಸಿಟಿ ಐತಿ. ನೀವಂದ್ರಿ ಸ್ವಾಮಿಗಳು ಇಲೆಕ್ಷನ್ ನಿಂದ್ರು, ನಾ ಈ ಜನ್ಮದಾಗಲ್ಲ, ಬೇಕಂದ್ರೆ ಮುಂದಿನ ಜನ್ಮದಾಗಂತ ಮೊದಲೇ ನಿರ್ಣಯ ಮಾಡೀನಿ. ಈ ಜನ್ಮದಾಗ ಇವು ಏನು ಹಾಕೊಂಡಿನಲ್ಲ ಇದರಷ್ಟು ಪವಿತ್ರ ಯಾವುದೂ ಇಲ್ಲ. ಇದನ್ನ ಬಿಟ್ಟು ಮತ್ತೊಂದೇನೂ ಇಲ್ಲ. ಅಪೋಳ ಸಂಸ್ಕಾರನ ಹಂಗದಾವ ನಮಗೆ. ಒಮ್ಮೆ ನಮ್ಮ ಒಬ್ಬ ತಯಾರಾಗಿದ್ದ, ಇವನ್ ತೆಗೆದಿಡು, ಇಟ್ಟು ಹೋಗಿ ಎಲ್ಲಿ ಕುಸ್ತಿ ಹಿಡಿ ಅಂದಿದ್ರು.
ಸ್ಪಷ್ಟ ಅಭಿಮತ ಇತ್ತು. ನನಗೊಬ್ಬರು ಮೊನ್ನೆ ಕೇಳಿದ್ರು, ಅಪ್ಪುಗಳು ದೇವರು ಧರ್ಮದ ಬಗ್ಗೆ, ಮಂದಿರಗಳ ಬಗ್ಗೆ ಅಪ್ಪುಗಳ ಅಭಿಪ್ರಾಯ ಏನಿತ್ತು ಅಂತ ಕೇಳಿದ್ರು. ಎಲ್ಲ ಊರನ್ ಗುಡಿಗಳಿಗೆ ಅಪ್ಪುಗಳು ಉದ್ಘಾಟನೆಗೆ ಅವರ ಹೋಗಿದ್ರು ಅಂತ ಹೇಳಿದೆ. ಆಮ್ಯಾಗ ಅಪ್ಪುಗಳು ನಮ್ಮಲ್ಲಿ ಬಾಲ್ಗಾಂವ್ಕ ನಮ್ಮ ಪ್ರಸಾದ್ಲಿಂಗ ಸ್ವಾಮಿಗಳಂತದಾರ, ಅಲ್ಲಿ ಗಣಪತಿ ಗುಡಿ ಕಟ್ಟಾಕ ಹಚ್ಚಿದ್ರ ಅಪ್ಪುಗಳು. ಹಚ್ಚಿ ಪ್ರತಿ ತಿಂಗಳು ಉತ್ಸವ ಮಾಡಕ್ ಹಚ್ಚಿದ್ರಿ. ಈಗ ಅಲ್ಲಿ 5,000 10,000 ಜನ ಸೇರ್ತಾರ. ಅಪ್ಪುಗಳನ್ನ ಸಮೀಪದಿಂದ ಅರ್ಥಕೊಂಡ್ರು. ಅದಕ್ಕೆ ನಾವು ಅಪ್ಪುಗಳು ಇಂಥವು ಸಣ್ಣ ಸಣ್ಣ ಮಾತ ನಮ್ಮ ಜೀವನದೊಳಗು ಅಳವಡಿಸ್ಕೊಂಡ್ರೆ ಸ್ವಚ್ಛತೆ ಅವ್ರಿಗೆ ಹಿಡಿಸ್ತಿತ್ತು. ನಾವು ಸ್ವಚ್ಛ ಆಗಿಡುನು, ಊರು ಸ್ವಚ್ಛ ಇಡುನು, ಮನೆ ಸ್ವಚ್ಛ ಇಡುನು, ಗಿಡ ಹಚ್ಚೋನು, ಮತ್ತೇನೇನೋ ಮಾಡೋನು. ಇವನ್ನ ಮಾಡಿದೀವಿ ಅಂದ್ರೆ ಅಪ್ಪುಗಳಿಗೆ ನಮನ ಸಲ್ಲಿಸ್ದಂಗೆ ಆಕೈತಿ ಅಂತ ಅಂದ್ಕೊಂಡು ನಮ್ಮ ರಾಜ್ಯಪಾಲರು ಬಂದಾರ ಇವತ್ತ. ಅವರು ದಾಸರನ್ನ, ಆಚಾರ್ಯರನ್ನ ಮತ್ತು ಶರಣರನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಾರ ಅಂದ್ರೆ ಬಹುತೇಕ ನಾವರ ಎಲ್ಲ ಸ್ವಾಮಿಗಳು ತಿಳ್ಕೊಂಡಿವಿಲ್ಲೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತಿಳ್ಕೊಂಡವರು. ಅದು ಅಲ್ಲದೆ ಪ್ರತಿಯೊಂದನ್ನು ತಮ್ಮ ಆಚರಣೆಯಲ್ಲಿ ತಂದು ಅತ್ಯಂತ ಸಾದಾ ಜೀವನವನ್ನು ಬದುಕಿದಂಥವ್ರು.